ಏನು 10 ಸಲ ತದಾಸು ಅಂತಾರೆ. ಒಂದು ಮಗ ಇಲ್ಲ ಗುರುಗಳೇ, ನನ್ನ ಮಗನ ಕೊಡ್ತೀರಾ, ನಮ್ಮ ಮಕ್ಕಳನ್ನ ಕೊಡ್ತೀರಾ, ತತಾಸು. ಗುರುಗಳೇ ಮಕ್ಕಳನ್ನ ಕೊಡ್ತೀರಾ, ತತಾಸು. 10 ಸಲ ತತಾಸು ಅನ್ಸಿರ್ತಾನೆ ಗುರುಗಳ ಕಡೆ. ಏನು 10 ಸಲ ಅನ್ನಿಸ್ತಾನೆ. ಮಕ್ಕಳೇ ಇರೋದಿಲ್ಲ ಅವ್ರ ವಂಶಕ್ಕೆ ಪಾಪ ಅಂದ ಅಬ್ರು ಭಾಳ ದಿನ ಆಗಿರ್ತದೆ. ಹಿಂಗಾಗಿ ಏನು ಅವ್ರಿಗೆ ಅಂದ್ಕೊಳ್ಳಿ, ಅವ್ರಿಗೆ ದಶಪುತ್ರಿ ಅಂತೇಳಿ ಅವ್ರ ಮಂಥನ ಪುಣದೊಳಗೆ ದಶಪುತ್ರಿ ಮಂಥನ ಅಂತದ ಹೆಸರು. ಅವ್ರ ಮನೆಯೊಳಗೆ ಇವತ್ತಿನ ಮಟ್ಟ 10 ಮಕ್ಕಳು. ದಶಪುತ್ರಿ ಮಂಥನ ಅಂತ ಅದಕ್ಕೊಂದು ವಿಶೇಷ ಬರ್ತಲ್ಲ ಅದು. ಹಂಗೆ ಅಷ್ಟಲಕ್ಷ್ಮಿ ಮಕ್ಕಳನ್ನ ನಡೆದ್ಬಿಟ್ರೆ ಅವ್ರು ದತ್ತಾತ್ರೇಯ ಸ್ವರೂಪರಂತೆ. ಅದು ಹೇಳ ಅವ್ರ ಮನೆಯೊಳಗೆ ದಶಪುತ್ರ, ಅವ್ರ ಮನ್ಯಾಗ ಗಂಡ್ಮಕ್ಳು ಅದು ಗಂಡ್ಮಕ್ಳನ್ನ ಸ್ವರೂಪ್ರೆ ಒಂದಷ್ಟು ಗಂಡ್ಮಕ್ಳೇ. ಹೆಂಗೆ ಹೇಳ್ರಿ, ಒಬ್ಬೊಬ್ರಿಗೆ 10 ಅಂದ್ರೆ ಈ ಸಲ ಏನು ಹೋಮ ಅದು ಏನು ಬೇಡ ಅಂತ ನಿಂದು ರುದ್ರ, ಆ ಒಟ್ಟ ರುದ್ರ ಅನ್ನೋದು, ಅವನ ಆದಷ್ಟು ಅಭಿಷೇಕ ಮಾಡೋದು, ಆನಂದ ಪ್ರಸಾದ ಮಾಡೋದು. ಒಂದು ಸ್ವಲ್ಪ ಸಮಯ ಇದ್ರಪ್ಪ ಅಂದ್ರೆ ಒಂದು ರೌಂಡ್ ಹಿಂಗೆ ಅಲ್ಲಿ ಕರ್ಕೊಂಡು ಹೋಗ್ಬರ್ತೀವಿ. ಹ್ಞೂ ಅಂದ್ರೆ ಒಂದಿಷ್ಟು ವಿಚಾರ ಇಷ್ಟದ, ಮತ್ತು ಯಾವಾಗ ಏನು ಪ್ಲ್ಯಾನ್ ಮಾಡ್ತೀವಿ ನೋಡ್ಕೊಡ್ರಿ. ಇದೇ ಟೈಮ್ಗೆ ಬಂದ್ರಂತ ಭಾರಿ ಆನಂದ. ಯಾಕೆ ನಾ ಸಿಗಂಗಿಲ್ಲ. 5ನೇ ತಾರೀಕಿಗೆ ಬಂದ್ರಪ್ಪ ಅಂದ್ರೆ ಬೇಕಾದ್ರೆ 6, 7 ಹಂಗೊಂದು ಪ್ಲ್ಯಾನ್ ಮಾಡ್ಕೊಡ್ರಿ. ಒಟ್ಟು ಯಾವುದಕ್ಕೂ ಸ್ವಲ್ಪ ಮಾತಾಡ್ಕೊಂಡು ಮಾಡಿರಿ. ಒಟ್ಟು ಬರ್ರಿ, ಬಂದು ಒಂದು ದಿನ ನಾ ಹೇಳೇನು ಪ್ರತಿ ವರ್ಷ ಒಟ್ಟು ಫಿಕ್ಸ್ ಒಂದು ದಿನ ನೀವು ಯಾವತ್ತರ ಬರ್ರಿ. ಸಂಡೇನ ಬರ್ತೀರಿ, ಅವತ್ತ ಬರ್ರಿ. ಒಂದು ದಿನ ಅಭಿಷೇಕ ಮಾಡಿರಿ. ನಮ್ಮ ಆತಿಥ್ಯ ಯಥಾಶಕ್ತಿ ಸ್ವೀಕಾರ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಹೋಗ್ರಿ. ನಮ್ದು ಆಶೀರ್ವಾದನೂ ಇರ್ತದೆ. ಅದ್ರ ಜೋಡಿ ವಿಶೇಷ ಎಲ್ಲ ವೈದಿಕ ಬ್ರಾಹ್ಮಣರು ಬಂದಿರಪ್ಪ ಅಂದರೆ ಭಗವಂತಿಗೆ ಯಾಕೋ ಚಿಕ್ಕಮಗಳೂರಿನ ಮಂದಿ ಭಾಳ ಬರಲಿಪ್ಪ ವೈದಿಕ ಬ್ರಾಹ್ಮಣರು ಅಂತ ಅನ್ಲಿಕ್ಕತ್ತಪ್ಪ. ನಾವು ಅವ್ರು ಏನು ಮಾಡೋದು? ಚಂದ ಮಂತ್ರ ಚಲೋ ಅಂತೀರಂತ ಹಿಂಗಾಗಿ ಬಂದು ನಡೆಸಿಕೊಡಿ. ಮತ್ತೆ ನಾನು ಚುಮ್ದು ಎಲ್ಲ ಕತೆ ಹೇಳ್ಬಿಟ್ಟಿನಿ. ಹೇಳೇನು ಕೇಳಿಲ್ಲ ಚಿದಂಬರಪ್ಪನೆಲ್ಲ ಕತೆ ಕೇಳಿರಿ. ಮತ್ತೇನು ವಿಚಾರ ಏನಿದೆ ಹೇಳಿ ಗುರುವೇ, ಹೇಳ್ಬರ್ರಿ. ಮತ್ತೇನು ಏನಿಲ್ಲ ಅಷ್ಟೇ, ಅದು ಮತ್ತೇನು ಹೇಳ್ಬರ್ರಿ. ಮತ್ತೆ ಯಾರ್ಯಾರು ಏನು ವಿಚಾರ ಅದ? ಏನಿಲ್ಲ, ಇವರು ಇಲ್ಲಿ ಲೋಕಲ್ ಒಂದೆರಡು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ಅವ್ರು ಹೇಳಿ, ನೀವು ನಿಮ್ಮ ನೀವೇ ಹೇಳಿದ್ರೆ ನನಗೆ ಪೂರ್ಣ ಆಗಿದೆ. ಚೇತನ್ ನಿಮ್ಮ ಪರಿಚಯ ಹೇಳ್ಬಿಟ್ಟೆ ಹೇಳಿ, ಕೆಲವರಿಗೆ ಗೊತ್ತಿಲ್ಲ ಪೂರ್ಣ. ನಾನು ಗೋಪಾಲಕೃಷ್ಣ ಅಂತ, ಶೃಂಗೇರಿ ಮೂಲತಃ, ಆನೆಗೊಂದ ಅಗ್ರಹಾರ. ಈಗ ಇತ್ತೀಚೆಗೆ ನಾನು ರುದ್ರ ಬಳಗಕ್ಕೆ ಸೇರಿದ್ದೀನಿ. ನಮ್ಮ ಆನೆಗೊಂದ ಅಗ್ರಹಾರ ಗೋಪಾಲಕೃಷ್ಣ ಮತ್ತು ಗಂಗಾಧರ ಕ್ಷೇತ್ರ. ನೀವು ಬಹುಶಃ ನೆಮ್ಮಾರಿಗೆ ಹೋಗಿದ್ದರೆ, ನೆಮ್ಮಾರ ಅಗ್ರಹಾರದಂಗೆ ಆನೆಗೊಂದ ಅಗ್ರಹಾರನೂ ಶೃಂಗೇರಿ. ನಾಡ್ದು ಭಾನುವಾರ ನಾವೊಂದು ಏಕಾದಶ ರುದ್ರ ಪ್ಲಸ್ ಮಾಘ ಸ್ನಾನ 2 ಇಟ್ಕೊಂಡಿದ್ದೀವಿ. ಯಾಕೆ ನಮ್ಮ ಪಕ್ಕದಲ್ಲೇ ತುಂಗಾ ನದಿ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ನಾನು ನಮ್ಮ ಕುಟುಂಬದ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಶಂಕರಮಠದ ಹತ್ರ ಬಸ್ ಇರುತ್ತೆ. ಅವರು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಬರುವಂತವರು ನಿಮ್ಮ ಪಾಠಶಾಲೆಯಲ್ಲಿ ಯಾರು ಒಬ್ಬರು ಸಂಖ್ಯೆ ಯಾರ್ಯಾರು ಬರ್ತಾರೆ ಅಂತ ಸ್ವಲ್ಪ ಮುಂಚಿತವಾಗಿ ತಿಳಿಸ್ಬಿಟ್ರೆ ನಮಗೆ ಬಂದರೂ ಸಂತೋಷ. ನಮ್ಮ ಅಗ್ರಹಾರ ದೊಡ್ಡದಿದೆ, ಗೊತ್ತಿದೆ ಅವರಿಗೆ. ದಂಪತಿಗಳೇ ಬಂದು ನಿಂತಾರ, ಸಂತೋಷ. ಹೌದು, ಬಂದು ಮುಂಚಿತವಾಗಿ ಹೇಳ್ಬಿಟ್ರೆ ಒಳ್ಳೇದು ನಮಗೆ ಆರ್ಗನೈಸ್ ಮಾಡಕ್ಕೆ ತುಂಬಾ. ಆಮೇಲೆ ನಾಡಿದ್ದು ಗುರುವಾರ ಒಂದು ನಿಮಿಷ ಆಯ್ತಾ? ನಾಡಿದ್ದು ಗುರುವಾರ ಸಾಯಂಕಾಲ TMS PU ಕಾಲೇಜನ್ನ ನಮ್ಮ ಭರತ್ ಅಂತ ಹೇಳ್ಬಿಟ್ಟು ಅವರು ಲೆಕ್ಚರರ್ ಆಗಿದ್ರು. ಈಗ ಅದನ್ನ ಅಡ್ಮಿನಿಸ್ಟ್ರೇಷನ್ ತಗೊಂಡಿದ್ದಾರೆ, ಅದರದ್ದು ಮ್ಯಾನೇಜ್ಮೆಂಟ್ ಪೂರ್ತಿ ತಗೊಂಡಿದ್ದಾರೆ. ಅವರು ನಮ್ಮ ರುದ್ರ ಬಳಗದಲ್ಲೇ ಇದ್ದಾರೆ. ಅವರು ಬೆಳಿಗ್ಗೆ ಮೇಷ್ಟ್ರ ಮನೆಗೆ ಬಂದಿದ್ರು. ಮಹಿಳಾ ಸಮಾಜದ ಆವರಣದಲ್ಲಿ ಗುರುವಾರ ಸಂಜೆ 6 ಅಲ್ಲಿ ಪಾರಾಯಣ. ಅವರು ಎಲ್ಲ ರಿನೋವೇಷನ್ ಮಾಡಿದ್ದಾರೆ ಕ್ಲಾಸ್ ರೂಮ್ಸ್ ಎಲ್ಲ. ಒಂದು ಕ್ಲಾಸ್ ರೂಮ್ ನಲ್ಲಿ ನಾವು ಪಾರಾಯಣ ಮಾಡ್ಕೊಡ್ಬೇಕಂತೆ, ಅದೇ ಅವರಿಗೆ ಗೃಹ ಪ್ರವೇಶ ಅನ್ನೋ ಭಾವನೆಯಲ್ಲಿ ಇದ್ದಾರೆ ಅವರು. ಹಾಗಾಗಿ ದಯವಿಟ್ಟು ಎಲ್ಲರೂ ಅವತ್ತು ಸಂಜೆ ಬಂದು ಪಾರಾಯಣ ಮಾಡ್ಕೊಳ್ಬೇಕು ಅಂತ ಅವ್ರು ಬಂದು ಮೇಷ್ಟ್ರ ಮನೆಗೆ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಅವ್ರ ಪರವಾಗಿ ಅವ್ರು ಈಗಿಲ್ಲ, ಈಗ ತಕ್ಷಣ ಬೇರೆ ಎಲ್ಲ ಅರ್ಜೆಂಟ್ ಕೆಲಸ ಅಂತ ಹೋಗಿದ್ದಾರೆ. ಊಟ ಮಾಡ್ಬೇಕಾದ್ರೆ ಹೇಳಿದ್ರು ಜ್ಞಾಪಿಸ್ಕೊಂಡು ವಿಕ್ರಮನ ಹೇಳ್ತಾ ಇರ್ತೀವಿ. ರೆಕಾರ್ಡಿಂಗ್ ಬಂದಿದೆ. ತಂದೆ ನಮ್ಮ ಮನೆಯವರು ಬಹಳ ಹಾಕ್ಸ್ಕೊಳ್ತಾರೆ.
ಹೊನ್ನಾಳಿಗೆ. ನಿನಗೆ ಹೇಳ್ಬಿಡ ಅಲ್ಲಿ ಇಟ್ಬಿಡಿ. ಕೊಡು, ನಾನು ಯಾಕೆ ಕೊಡ್ತೀನಿ. ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ವಂದೇ ಬಳಗದವರು ಧನ್ಯಾಯವರ ವಂದೇ ಬಳಗದವರು ರಾಮ ನಾಮದ ವಸ್ತಿ ರಾಮ ನಾಮದ ವಸ್ತಿ ನಾರನಾದಿಯಲ್ಲಿ ರಾಮರೂಪ ಹೃದಯದಲ್ಲಿ ರಾಮರೂಪ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ಮಂದಿ ಬಳಗದವರು ಧನ್ಯಾಯವರ ಮಂದಿ ಬಳಗದವರು ನೃತ್ಯ ಮಾಡುವಾಗ ನೃತ್ಯ ಮಾಡುವಾಗ ದೇಹಭಾಗವಿಲ್ಲ ನೋಡುವ ಜಗವೆಲ್ಲ ರಾಮರೂಪ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ಮುಂದೆ ಬಳಗದವರು ಧನ್ಯಾಯವರ ಮುಂದೆ ಬಳಗದವರು ಭಕ್ತಿ ಪ್ರೇಮದಿಂದ ಕಂಠಗದ್ಗದವಾಗಿ ಕಣ್ಣು ಮಂಜು ಬಾಷ್ಪೌದಕ ಹೋಗಿ ಕಣ್ಣು ಮಂಜು ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ಮಂದಿ ಬಳಗದವರು ಧನ್ಯಾಯವರ ಮಂದಿ ಬಳಗದವರು ಕೊಡೋ ರಾಮರಾಯ ಇಂಥವರ ಸೇವಾ ಕೊಡೋ ರಾಮರಾಯ ಬ್ರಹ್ಮಾನಂದ ಬೇಡುವವರ ವಂದ ಬ್ರಹ್ಮಾನಂದ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ತಾಯಿ ಧನ್ಯಾಯವರ ತಂದೆ ಧನ್ಯಾಯವರ ಮಂದಿ ಬಳಗದವರು ಧನ್ಯಾಯವರ ಮಂದಿ ಬಳಗದವರು महाराज की जय। ಶ್ರೀ गुरुदेव दत्त। ನಮಗೆ ಮುಂದೆ ಏನಾಗ್ಬಿಟ್ಟಿತ್ತು, ತೊದಲು ನುಡಿ ಮಾತಾಡ್ತಿತ್ತು, ತೊದಲು ಹೇಳ್ತಿದ್ರು. ಅವ್ನು ಸಂಸ್ಕೃತ ಬರ್ತಿದ್ದಿಲ್ಲ. ಪಾಪ ಪಾಳೆ ಬಂದ ಕೂಡ ಅವ್ರು ಪೂಜೆ ಮಾಡ್ತಿದ್ರು. ಅಲ್ಲಿ ಏನಂದ್ರೆ ಆ ವಿಷ್ಣು ಸಹಸ್ರನಾಮದಾಗ ಒಂದು ಮಾತು ಬರ್ತಾವಲ್ಲ, ವತ್ಸಲೋ ಏನು ವತ್ಸಲೋ ವತ್ಸಲೋ ಏನೋ ಬರ್ತಲ್ಲ, ಅದನ್ನು ಹೊಚ್ಚಾಳೋ ಹೊಚ್ಚಳೆ ಹುಚ್ಚಿ ಹೊಚ್ಚಾಳೋ ಹೊಚ್ಚಳೆ ಹುಚ್ಚಿ ಅಂತಿದ್ದ. ಹೊಚ್ಚಾಳೋ ಹೊಚ್ಚಳೆ ಹುಚ್ಚಿ ಅಂತಿದ್ದ. ಅವಂಗೆ ಅದೊಂದ ಅವರು ಕೊನೆಗೆ ಒಬ್ಬರು ಗುರುಗಳಿಗೆ ಇರ್ತಾರೆ. ಗುರುಗಳು ತಪ್ಪಾಗಿ ಉಚ್ಚಾರ ಮಾಡ್ತಾನವ. ಅದಕ್ಕೆ ಅವನ ಪೂಜೆಯನ್ನು ಬಿಡಿಸ್ರಿ. ಒಬ್ಬ ಗುರುಗಳು ಬಂದು ನಿಂತು ನೋಡ್ತಾರೆ. ಆವಾಗ ಹೇಳ್ತಿರ್ತಾನೆ, ಏನೋ ಒಟ್ಟ ಅವ್ನಿಗೆ ಏನು ಬರ್ತಲ್ಲ ಎಲ್ಲ ಹೇಳ್ತಿರ್ತಾನೆ. ಅದು ಹೇಳೋ ಮುಂದೆ ಹೊಚ್ಚಾಳೋ ಹೊಚ್ಚಳೆ ಹುಚ್ಚೆ ಹೊಚ್ಚಾಳೋ ಹುಚ್ಚಳೆ ಹುಚ್ಚೆ ಅಂತ ಅದು ತುಳಸಿ ಅರ್ಚನೆ ಮಾಡ್ತಿರ್ತಾರೆ. ಅವಾಗ ಏನಾಗಿದೆ, ಗುರುಗಳು ಎಲ್ಲ ಕೇಳ್ತಿರ್ತಾರೆ. ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಕೊಡು ಪ್ರಿಯ ಗುರುಗಳು ಯಾವ ಬಂದು ಆತಾತಪ್ಪ. ಅವಾಗ ಎಲ್ಲ ಆದಮೇಲೆ ಅಪ್ಪ ಅದು ಏನೋ ಹೇಳಿಕತ್ತಿದ್ದಲ್ಲ ಏನು ರೀ? ಹ್ಞೂ ರೀ ಎಲ್ಲ ಬರ್ದಾರೆ ಅದ್ರೊಳಗೆ ಒಂದು ಕನ್ನಡ ಬರ್ದಾರ ನೋಡಿ, ಅದೊಂದೇ ಅರ್ಥ ಹಾಕಿದ್ರಿ ನನಗೂ.
ಹಚ್ಚಾಳ ಹುಚ್ಚುಳಿ ಹಂಗಂದ್ರೆ ಏನು ಅಂದ್ರು ಇಲ್ರಿ ಅವ ಕ್ಷೀರಸಾಗರ ಮಲ್ಗ್ಯಾನ್ರಿ ಮತ್ತು ಮ್ಯಾಲ ಹಾವಿನ ಇದ್ರಿ ತಂಪ್ರಿ ಮತ್ತು ಅವ್ ತಂಪ್ರಿ ಮಲ್ಗ್ಯಾನವ ಏ ಹುಚ್ಚಿ ನೀನು ಪಾದ ಹೊತ್ಕೋತ ಕೂತಿ ಅವ್ನು ಹೊಚ್ಚಿ ಇಲ್ಲೋ ವಿಷ್ಣು ಹೊಚ್ಚಿ ಇಲ್ಲೋ ಅದಕ್ಕೆ ಹುಚ್ಚಿ ಹೊಚ್ಚಿ ಇಲ್ಲೋ ಹಂಗ ಅಂತ ಅದು ಹೇಳ್ಯಾರಲ್ರಿ ಅದು ನನಗೆ ಆನಂದ ಆಗ್ತದೆ ಅವಾಗ ಕಣ್ಣಾಗ ನೀರು ಬರ್ತಿದ್ದು ಅಂತ ಏ ಹುಚ್ಚಿ ಹೊಚ್ಚಿ ಇಲ್ಲೋ ಅವಂಗ ಯಾರಿಗೆ ಹೇಳಿಕತ್ತಾನ ಅವ್ನು ಹಿಂದಿಗೆ ಹೇಳಿಕತ್ತಾನ ರೀ ಅಂದಾಗ ಅವಾಗ ಎಲ್ಲರೂ ನೋಡಿ ತಪ್ಪು ಹೇಳ್ತಾನ ಅಂದ್ರೆ ಇಲ್ಲ ಅವನು ಭಾವ ಪರಿಶುದ್ಧದ ನೀನೇ ಮಾಡ್ಕೊತ ಹೋಗು ಬರೋಬ್ಬರಿ ಆಗ್ತದೆ ನೀನೇ ಅದಕ್ಕೆ ಯೋಗ್ಯ ಅಂತ ಚಂದ್ರಶೇಖರ ಭಾರತಿಗಳ ಕಾಲದಲ್ಲಿ ಗುರುನಾಥ ಹೇಳಿದ್ದಿದೆ ಅವ್ರ ಕಾಲದಲ್ಲಿ ತುಂಬ ಜನ ಇವ್ರು ಪುರೋಹಿತರುಗಳೆಲ್ಲ ಇರ್ತಿದ್ರಲ್ಲ ಇವ್ರಿಗೆ ನಿತ್ಯ ಗಣ ಹೋಮ ಮಾಡೋಕೆ ಹೇಳಿದ್ರಂತೆ ಗಣಪತಿ ಹೋಮ ಮಾಡ್ತಾ ಇದ್ರಂತೆ ಅವರು ಇದು ಹಾಕೊಳ್ಳೋ ಚಟ ಅದು ಏಲಡಿಕೆ ಹಾಕೊಳ್ಳೋ ಚಟ ಅದು ಹಾಕೊಂಡೇ ಮಂತ್ರ ಹೇಳ್ತಿದ್ರಂತೆ ಅದು ಸ್ವಚ್ಛ ಮಾಡ್ಕೊಂಡು ಬಾಯಿ ತೊಳ್ಕೊಂಡು ಅದು ಇಲ್ಲ ಅದನ್ನ ಹಾಕೊಂಡೇ ಹೇಳ್ತಾ ಇರ್ತಾರೆ ಆನಂದವಾಗಿ ಅವ್ರು ಮುಳುಗ್ಬಿಡ್ತಿದ್ರಂತೆ ಅದ್ರೊಳಗೆ ತಗೊಂಡು ಸ್ವಾಹ ಅಂತ ಹಿಂಗೆ ಹಾಕಿರ್ತಾ ಇರ್ತಾರೆ ಎಲ್ಲರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ ಯಾರು ಚಂದ್ರಶೇಖರ ಭಾರತಿಗಳಿಗೆ ಮಹಾಸ್ವಾಮಿಗಳಿಗೆ ಇಲ್ಲ ಇವನು ಸ್ವಚ್ಛವಾಗಿಲ್ಲ ಹಿಂಗೆ ಹಂಗಿರ್ತಾನೆ ಆಮೇಲೆ ನೋಡಿದ್ರೆ ಅದನ್ನು ಹೋಮ ಮಾಡುವಾಗಲಾದರೂ ಅವನು ಇದು ಮಾಡಿದ್ರೆ ಎಳಿಕೆ ಕವಡ ಹಾಕ್ಕೊಂಡು ಅದನ್ನು ಮಾಡ್ತಿರ್ತಾನೆ ಅದೆಲ್ಲ ಹಿಂಗೆಲ್ಲ ಸೋರ್ತಿರ್ತದೆ ಇಲ್ಲಿ ಅದನ್ನು ಹಿಂಗೆ ಒರೆಸ್ಕೊತಾನೆ ಮತ್ತೆ ಹಿಂಗೆ ಹಾಕ್ತಾನೆ ಅಂತ ಹೇಳಿದ್ರಂತೆ ಸರಿ ನಾನು ಬಂದು ನೋಡ್ತೀನಿ ನಡಿ ಅಂತೇಳಿ ಅವನನ್ನು ಬಿಡಿಸ್ಬೇಕು ಅವನಿಗೆ ಕೊಡಬೇಡಿ ಅಂತ ಹೇಳಿದ್ರು ಅವ್ರು ಬಂದು ನೋಡಿದ್ರೆ ಚಂದ್ರಶೇಖರ ಭಾರತಿಗಳಿಗೆ ಪ್ರತ್ಯಕ್ಷ ಗಣಪತಿನೇ ಬಂದು ಆ ಹವ್ಯಸ್ಸನ್ನು ಸ್ವೀಕಾರ ಮಾಡ್ತಿರೋ ಅವ್ನು ಕಾಣ್ಬಿಡ್ತಂತೆ ಅವನ ಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ಕಣಯ್ಯ ನೀವು ಸುಮ್ಮನೆ ಸಹಕಾರ ಮಾಡ್ತೀರಷ್ಟೆ ಅಂತಃಕರಣದಿಂದ ಮಾಡೋದಿಲ್ಲ ಅವನು ಸಹಕಾರ ಮಾಡಿದ್ದನ್ನು ಸ್ವೀಕರಿಸದೇ ಇರೋಕ್ಕಾಗದೇ ಇಲ್ಲ ಭಗವಂತನಿಗೆ ಅಷ್ಟು ಚಂದ ಮಾಡ್ತಾನೆ ಅವನು ಸಹಕಾರ ಅಷ್ಟು ಇದರಿಂದ ಮಾಡ್ತಾ ಇದ್ದಾನೆ ಅದು ನನಗೆ ಅನುಭವಕ್ಕೆ ಬಂದಿದೆ ಆದ್ದರಿಂದ ಅವನನ್ನು ತಪ್ಪಿಸೋದಿಲ್ಲ ನಿಮ್ಗೆ ಎಲ್ಲರಿಗಿಂತ ಫಲಕ್ಕಿಂತ ಹೆಚ್ಚಿನ ಫಲ ಅವನರಲ್ಲಿ ಸಿಗುತ್ತೆ ಅಂತ ಹೇಳಿ ಬಾಯಿ ಮುಚ್ಚಿಸಿ ಬಂದಿದ್ದಾರಂತೆ ಇಂಥದ್ದು ನಡೆಯುತ್ತೆ ಖಂಡಿತ ಅವರಿಗೆ ಭಾಳ ಅದ್ಭುತ